ಭಾಷೆ ವಿಷಯ ಯಾಕೆ ಬಂತು, ಸೈನಿಕರ ವಿಷಯ ಯಾಕೆ ಬಂತು? ಈಗ ಒನ್ ವೇನಲ್ಲಿ ವಿಕಾಸ್ ಬರ್ತಾ ಇದ್ದ ಅನ್ನೋದು CCTV ರಿಪೋರ್ಟ್ ಹೇಳ್ತಾ ಇದೆ. ಆ ಸಂದರ್ಭದಲ್ಲಿ ಆ ವಿಕಾಸ್ ಗಾಡಿಗೂ ಆ ವಿಂಗ್ ಕಮಾಂಡರ್ ಗಾಡಿಗೂ ಟಚ್ ಆಗಿದೆ, ಡೋರ್ ತೆಗಿಬೇಕಾಗುತ್ತೆ. ಅದು ಇಂಡಿವಿಜುವಲ್ ಇನ್ಸಿಡೆಂಟು, ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಘಟನೆ. ಸೈನಿಕರ ಮೇಲೆ ಹಲ್ಲೆ ಅನ್ನೋದು ಕೂಡ ತಪ್ಪು ಆರೋಪ ಆಗುತ್ತೆ. ಕನ್ನಡಿಗರು ದೌರ್ಜನ್ಯ ಮಾಡಿದ್ರು ಅನ್ನೋದು ಕೂಡ ತಪ್ಪು ಆರೋಪ ಆಗುತ್ತೆ. ಸೈನಿಕರ ಮೇಲೆ ಏನೂ ಹಲ್ಲೆ ನಡೆದಿಲ್ಲ. ವಿಂಗ್ ಕಮಾಂಡರ್ ಇರ್ಬೋದು ಅವರು, ಆದರೆ ಇವರು ಸೈನಿಕ ಅನ್ನೋ ಕಾರಣಕ್ಕೆ ಯಾರು ಟಾರ್ಗೆಟ್ ಮಾಡಿದಾರಾ? ಅಲ್ಲ. ವಿಕಾಸು ಅವ್ರು ಹಿಂದಿವಾಲ ಅಂತ ಟಾರ್ಗೆಟ್ ಮಾಡಿದಾರಾ? ಅದು ಸುಳ್ಳು. ಅಥವಾ ವಿಕಾಸ್ ಕನ್ನಡಿಗ ಅಂತ ಇವರು ಅವ್ರ ಮೇಲೆ ಹಲ್ಲೆ ಮಾಡಿದಾರಾ? ಅದು ಸುಳ್ಳು. ಅದು ನಡೆದಿರ್ತಕ್ಕಂಥದ್ದು ವೈಯಕ್ತಿಕ ಘಟನೆ. ವೈಯಕ್ತಿಕ ಘಟನೆಯ ಸತ್ಯಾಸತ್ಯತೆಯನ್ನು ಪೊಲೀಸರು ತನಿಖೆ ನಡೆಸಿ ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಳ್ಳಿ. ವಿಕಾಸ್ ತಪ್ಪು ಮಾಡಿದರೆ ವಿಕಾಸ್ ಮೇಲೆ ಕ್ರಮ ಆಗಲಿ, ವಿಂಗ್ ಕಮಾಂಡರ್ ತಪ್ಪು ಮಾಡಿದರೆ ವಿಂಗ್ ಕಮಾಂಡರ್ ಮೇಲೆ ಕ್ರಮ ಆಗಲಿ. ಕ್ಷುಲ್ಲಕ ವೈಯಕ್ತಿಕ ಘಟನೆಗಳನ್ನು ಭಾಷಾ ದೌರ್ಜನ್ಯ ಅಂತ ಹೋಲಿಸೋದಾಗಲಿ, ಸೈನಿಕರ ಮೇಲಿನ ದೌರ್ಜನ್ಯ ಅಂತ ಹೋಲಿಸೋದಾಗಲಿ, ಅದು ಸುಳ್ಳು ಆರೋಪ ಆಗುತ್ತೆ. ಮತ್ತು ಸಾಮಾಜಿಕವಾಗಿ ಇರುವಂಥ ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಅದನ್ನು ಯಾರು ಕೂಡ ಮಾಡಬಾರ್ದು. ಇದನ್ನು ವ್ಯಕ್ತಿಗತ ನೆಲೆಯಲ್ಲೇ ನೋಡಬೇಕು. ವ್ಯಕ್ತಿಗತ ನೆಲೆಯಲ್ಲಿ ಯಾರು ತಪ್ಪು ಮಾಡಿದರೂ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ.